ಅಪ್ಪ ಬಂದಿದಾರ ನೋಡು. ಕಣ್ಬಿಡು ಅಲ್ಲಿ. ಬಿಡ ಮಗ ಬಿಡು. ಹೇಗಿದ್ದೀರಾ ಅಂಕಲ್? ಇಂಥ ಮಕ್ಕಳು ಹೊಟ್ಟೆಲ್ ಹುಟ್ಟಿದ್ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ಇವನು ಎಣ್ಣೆ ಹೊಡೆದಿರೋ ನ್ಯೂಸು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬತ್ತು. ಈಗ ನನ್ನ ಮಗ ಎಂತ ಒಳ್ಳೆ ಕೆಲಸ ಮಾಡೋದಂತ ಫುಲ್ಲು ಕುಸ್ಸಾಬಿಟ್ಟು ಕಣ್ ತುಂಬಾ ನೋಡ್ಕೊಂಡು ಹೋಗವ ಅಂತ ಬಂದು ಈ ಸುಪುತ್ರನ. ಗಾಡಿ ಓಡಿಸಿದ್ ನಾನು ಅಂಕಲ್. ಗಾಡಿ ಕುಡಿಯೋದೇ ಇಲ್ಲ ಅಂಕಲ್. ಮುಚ್ಕೊಂಡಿರಪ್ಪ, ಅವ್ನು ವಯಸ್ಕೊಂಡ್ ಬರಬೇಡಿ. ಚಡ್ಡಿ ಹಾಕಳಕ್ಕೆ ಬತ್ತಿರ್ಲ ಇವನಿಗೆ. ಆಗ ಟೀಚರ್ ಕಣ್ ನೋಡ್ದವನು. ಮಂಡ್ಯ ಸ್ಕೂಲ್ ಬಿಡಿಸಿ ಊಟಿ ಫಾರಿನ್ ಸ್ಕೂಲ್ ಸೇರಿಸ್ದು. ಮಗ ಇಂಗ್ಲೀಷ್ಲೇ ಉದ್ದು ಕುಚ್ಚೆ ಹುಚ್ಚವಿಲಿ ಅಂದ್ಬಿಟ್ಟು ಇವನು MBA ಓದ್ಬಿಟ್ಟು ಏನಪ್ಪ ಕಿಸ್ತು ದಬಾಕಿರೋದು? ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ. ನೀವ್ ಸ್ವಲ್ಪ ಸುಮ್ನಿರಿ, ನಾನ್ ಮಾತಾಡ್ತೀನಿ ಅವನ. ಏನೇ ಸುಮ್ಕಿರೋದು? ಮನೆ ಬಿಟ್ಟು ಬೇರೆ ಸೋಕಿ ಬೇರೆ ಬಡದ್ಗೆ 5 ವರ್ಷ ಮನೆ ಬಿಟ್ಬಿಟ್ಟು ಇವನು ಜೀವನ ಸಾಕ್ಷರ ಗಂಡ್ಸಿವ್ನು. ನೋಡಿಲಿ ಇವನು ಮಾಡ್ತಿರೋ ಕೆಲ್ಸನ ನೋಡು. ಆ ಹುಡುಗರು ನೋಡೋರು ಕಲ್ತ್ಕೊಂಡಮ್ಮಿ. ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ಕಣೆ. ಅವನು ಇಂಜಿನಿಯರ್, ಮುಂದ್ ವರ್ಷ ಡಾಕ್ಟರ್ ಆಗ್ತಾನೆ. ಏನ್ ತಮಾಷೆ ಅಟ್ವಾ ಡಾಕ್ಟ್ರು ಇಂಜಿನಿಯರ್ ಆಗೋದು ಅಂದ್ರೆ? ಅಮ್ಮೇ ನನ್ನ ಮಗ ನಾನ್ ಸತ್ರೆ ಇಡೀ ಊರಿಗೆ ಕುಣಿದಾಡ್ಕೊಂಡು ಬೀರು ಬ್ರಾಂದಿ ರಮ್ಮು ಕುಡ್ಸ್ಬಿಟ್ಟು ಪಾರ್ಟಿ ಮಾಡ್ಬಿಡ್ತ ಕಣಮ್ಮಿ ಇವನು. ಮಗ ಅಂತೆ ಮಗ ಇವನ್ ಬಾಯಿಗೆ ಮಣ್ಣಾಕ. ವಿಧಾನಸೌಧ ಪೋನೆಟ. ಇವನ್ ಸೌಭಾಗ್ಯಕ್ಕೆ ನಾನು MLA ಬೇರೆ. ಹೊಟ್ಟೆಲ್ ಹುಟ್ಟಿರೋ ಲೋಪರ್ ನನ್ನ ಮಗನ್ನ ಮನೇಲಿ ಇಟ್ಕೊಂಡು ಮೇಂಟೈನ್ ಮಾಡಕ್ಕಾಗ್ರಿ ಇವನು ಅಪ್ಪ. ಇವನು ಯಾವ ಊರ್ ಸೀಮೆ MLA ಅಂದ್ಬಿಟ್ಟು ಜನ ನೆಕ್ಸ್ಟ್ ಟೈಮ್ ನಮ್ ಸೋಲಿಸ್ಬಿಟ್ರೆ ನಮ್ಮ ತಾಯಿ ಸತ್ತೋಳು ಹೇಳ್ತೀನಮ್ಮೆ, ನಿನ್ನ ಮಗನ್ನ ಅಡ್ಡಡ್ಡ ಸಿಡ್ಬಿಡ್ತೀನಿ. ಮೊದ್ಲು ಹೇಳ್ತಾ ಇದೀನಿ, ಈ ನನ್ನ ಮಗ ಮನೆಗ್ ಬತ್ತಾನ ಬರಲ್ಲ ಕೇಳಮ್ಮಿ. ಬರ್ತಾನೆ ಬಿಡಿ. ನೀನು ಅಮ್ಮಿಕೊಂಡಿರಪ್ಪ. ನೀನು ಆ ಬಡ್ಡಿ ಗಂಡ ಬಗೊಳ್ಳಿ. ನಾನ್ ಬರಲ್ಲಮ್ಮ. ಸಬಾಸ್ ಸಬಾಸ್ ಕಣೆ. ನೋಡ್ದ ಹೆಂಗ್ ಎಗ್ಗರ್ಸ್ ಒದ್ದ ಊಡ್ಸ್ತಾಪ್ನಿ ಅದಕ್ಕೆ. ಅಲ್ಲ ತಿಳ್ಕಳಿ, ಮಕ್ಳು ಸಿಕ್ಕಿನ ಮುಂಚೆ ಹುಷಾರು. ಎಲ್ರೂ ಮನೆ ದೋಸೆನು ತೂತೆ ಅಲ್ವೇನಣ್ಣ? ಎಲ್ರೂ ಮನೆ ದೋಸೆ ತೂತಾರ, ನಮ್ಮಲ್ಲಿ ಮುದ್ದೆನೂ ತೂತು. ನೀವು ಮುಚ್ಕೊಂಡಿರಪ್ಪ ಬಂದ್ಬಿಟ್ರಿಲಿ. ನೋಡಮ್ಮಿ, ಇನ್ನ ನಮ್ಮ ಮಗ ಸತ್ರೆ ಇವ್ ಡೆಡ್ ಬಾಡಿ ಒಂದಿಡಿ ಮಣ್ಣು ಹಾಕಕ್ಕೂ ಬರಲ್ಲ. ನಡಿ ನಡಿಯೇ ನಡಿಯ. ನೀವು ಚೆನ್ನಾಗಿ ಓದ್ಕೊಳ್ರಪ್ಪ. ಇವ್ ಕೆಟ್ಟೋಗ್ಬೇಡ್ರಿ ನೀವು. ನಡ್ರ ನಮ್ಮ ಮಗನಿಗೆ ಮದ. ಹಾಕಿರೋ 15 ದಿನ ರಜದಲ್ಲಿ 10 ದಿನ ನಿಮ್ ತಾತನ ಹುಡ್ಕಕ್ಕೆ ಬೇಕು ಏನಪ್ಪ? ಕರಿಯೋ ನಿಮ್ ಸೀನಿಯರ್ ದುಡ್ಡು ಬೇಡ ನೋಡೋಣ. ಹುಡುಗಿರು ಈ ಲೆವೆಲ್ ಫಾಸ್ಟ್ ಆಗಿರೋ ಊರಿಗೆ ಬಂದಿದೀವಲ್ಲ ಕಿಟ್ಟಿ, ಉದಾರ ಆಗ್ತೀವ ನಾವು. ಸ್ವಲ್ಪ ಲೂಸ್ ಅನ್ಸುತ್ತೆ ಕಣ. 3 ಜನದಲ್ಲಿ ಯಾರು ಹ್ಯಾಂಡ್ಲ್ ಮಾಡೋದು? ದುಡ್ಡು ಬೇಡ, ಟ್ರೈ ಮಾಡ್ತೀಯಾ? ಹಲೋ, ಗಾಡಿ ಆಫ್ ಮಾಡಿ ಮರ್ಯಾದೆಯಿಂದ ಕೆಳಗಿಳಿದ್ರೆ ನಾವು ಒಂದ್ ಸ್ವಲ್ಪ ಭಕ್ತಿಯಿಂದ ಒಂದ್ ನಮಸ್ಕಾರ ಹಾಕ್ಬೋದು. I'm sorry. ಪಾವನಿ, ಇಳಿಯ ಕೆಳಗೆ. ಎಷ್ಟೊತ್ತು ಇಳಿಯೋದು ಕೋತಿ? ಸುಮ್ಮನಿರಕ್ಕಾಗಲ್ಲ. ಮಾಡಿಲ್ಲ, ಎಲ್ಲ ಇವರೇ ಮಾಡಿದ್ದು. ಯಾವ ಊರ್ ಕರ್ಕೊಂಬಂದ ದೂತ್ ಬೇಡ. ಲೇಡೀಸ್ ಎಲ್ಲ ಜಾಕಿ ಚಾನ್ ಆಡ್ತಾರೆ. ಕಷ್ಟ ಇದೆ ಲೈಫ್ ಇಲ್ಲಿ. ಬೆಳಿಗ್ಗೆ ಹೆವಿ ಡ್ಯೂಟಿ ಆಯ್ತು. ಆದ್ರೂ ಪರವಾಗಿಲ್ಲ ಅಂಕಲ್. ಕೈ ಕೆಸರಾದ್ರೆ ಬಾಯಿಗೆ ಹಂದಿವಲ್ಲ ಅಂತೆ. ಒಟ್ನಲ್ಲಿ ಫಾರೆಸ್ಟ್ ಆ ಕಡೆಯಿಂದ ಈ ಕಡೆವರೆಗೂ ನಾವು ಶಂಕ ಜಾಗ್ಟೆ ಬಾರಿಸ್ಕೊಂಡು ಅಂಬೋ ಅಂತ ಬರ್ತೀವಿ. ಜಂಗಲ್ ಒಳಗೆ ಹಂದಿ ಇದ್ರೆ ಆಚೆ ಬರುತ್ತೆ, ನೀವು ಶೂಟ್ ಮಾಡ್ತೀರಾ, ನಾವು ತಿಂತೀವಿ. ಅಷ್ಟೇ ಅಲ್ವಾ ಅಂಕಲ್? ಡ್ರಾಕುಲಾ, ಅರ್ಜೆಂಟ್ ಆಗಿ ಹಂದಿನ ಹತ್ರ ಕರಿಯೋ. ತಾತ, ಹಂದಿ ಬಾಲಕ್ ಮಾತ್ರ ನೀವು ಕೈ ಹಾಕ್ತೀವಿ. ಓಕೆ, ಅಂತೂ ಇಂತೂ ಹಂದಿ ಹೊಡಿಯೋ ಲೆವೆಲ್ಗೆ ಬಂದ್ವಪ್ಪ ನಾವು. ತಗೊಂಡ್ರ ಬೇಗ.
ತೆರಿಕೆ ಇದ್ರ ಫ್ರಂಟ್ ಯಾವ್ದು ಬ್ಯಾಕ್ ಯಾವ್ದು ಫುಲ್ ಕನ್ಫ್ಯೂಷನ್ ಈ ಕಡೆ ನೋಡಿ. ಹೀಗೆ ಅಂತ ಗೊತ್ತಿದ್ರೆ ಪೂಜಾರಿನೇ ತಕೊಂಡ್ ಬರ್ತಿದೆ ಊದಕ್ಕೆ. ಲೋಕಿಟೆ ತಗೊಳ್ಳೋ ಊದ ನೋಡೋಣ. ಸ್ವಲ್ಪ ನೋಡಕ್ಕೂ ನೀನ್ ಪೂಜಾರಿ ತರನೇ ಇದ್ಯಾ. ಬಾಡಿಯಿಂದ ಡರ್ ಅಂತ ಸೌಂಡ್ ಮಾಡಿ ಕಡಕ್ರೆ ತೋರಿಸ್ತೀಯ ನಿನ್ನ. ಕೋದಂಡ್ರಾವ್ ನೋಡಿದ್ರೆ ಆ ಲೆವೆಲ್ಗೆ ಹೆದರ್ಸ್ತಾ, ಹಂದಿ ನೋಡಿದ್ರೆ ನಮ್ ಫ್ರೆಂಡ್ ತರ ಇದೆಯಲ್ಲ. ಎಲ್ಲಿ ನಾನು ತಿನ್ನೋ ಐಟಮೇ ಕಾಣ್ತಿಲ್ಲ. ಲೆಟರ್ ಹಾಕೋಲ್ಲ. ಹಂದಿಗ್ ಬಾಲ ಇದೆಯೋ ಇಲ್ಲ ನೋಡ. ಬಾಲ ಇಲ್ಲ ಅಂದ್ರೆ ನಮಗೂ ಹಂದಿಗೂ ವ್ಯವಹಾರನೇ ಬೇಡ. ನೋಡಲ್ಲ ನೋಡ್. ಗಣಿ ಕಿಟ್ಟಿ ಹೊಡಿ ಮಗದು ಹದಿ ಸವಾಸ ಮಾಡಿ ಬಾಡಿ ಸ್ಪೇರ್ ಪಾರ್ಟ್ಸ್ ಎಲ್ಲ ಎಲ್ಲೆಲ್ಲಿ ಉದ್ರೋಗಿದೆ ಗೊತ್ತಿಲ್ಲ ಕಣ. ಹೋದ್ ವಾರ ಬೇಕು ಹುಡುಕಕ್ಕೆ. ಗಣಿ ಕಿಟ್ಟಿ ಬಾರಲಿ. ಏನಜ್ಜಿ ಎಲ್ಲಿ ಹೊರಟ್ರಿ ಮಳೆಯಲ್ಲಿ? ಆ ಕೋದಂಡನ ಕೊನೆ ಮಗಳು ಬೂತಿ ಮುಂದೆ ಪಾವನಿನ ಹುಡ್ಕೊಂಡ್ ಹೋಗ್ತಾ ಇದ್ದೀನಿ. ಅವಳು ನಿಗ್ ಗೊತ್ತಾಪ? ಗೊತ್ತು. ಏನಾಯ್ತು? ನಾನ್ ಊರ್ಗೋಳ್ ಕಿತ್ಕೊಂಡ್ ಹೊಟ್ಟೋಗಿದ್ದಾಳೆ. ಅದಿಲ್ದೆ ನಂಗ್ ನಡಿಯೋಕೆ ಆಗಲ್ಲ. ಅವ್ರ ಮನೆಗ್ ಹೋಗಿ ಅವ್ರ ಅಪ್ಪಂಗ್ ಹೇಳಿ 4 ಬಾರ್ಸಿ ಕೋಲ್ ಕಿತ್ಕೊಂಡ್ ಬರ್ಬೇಕು. ಸ್ವಲ್ಪ ಕರ್ಕೊಂಡ್ ಹೋಗು ರಾಜ. ಆಯ್ತು ನಡೀರಿ, ಗಾಡಿ ಹತ್ತಿ. ಓಯ್ ಎಲ್ಲಿಗ್ ಹೋಗ್ತಿದ್ಯಾ? ನನಗ್ ಎಲ್ಲೋ ಗಾಡಿ ಹತ್ತಕ್ಕಾಗತ್ತೆ. ಒಳ್ಳೆ ಕಡವಂತರ ಇದ್ಯಾ ನೋಡಕ್ಕೆ. ನೀನೆ ಎತ್ತಿ ಕೂರ್ಸು. ನಾಟಕ ಸಾಕು ಪಾವನಿ. ಪರವಾಗಿಲ್ಲ, ಸ್ವಲ್ಪ ಬುದ್ಧಿ ಇದೆ. ಅಯ್ಯೋ ಎನ್ನ ಸೀರೆ ಓಡಬಂದುಂಡು ಮಾರಾಯ್ರೆ. ರಾಧಾ ಹಿಡ್ಕೊಳ್ಳ ಬದ್ಲಂತೆ ಬಿಡ್ಬೇಡ. ಬಾರೆ ಮಾಡಿ ನಿನ್ಗೆ. ಗೊತ್ತಿಲ್ಲ ಮಾನ ಮರ್ಯಾದೆ ಇದೆಯಾ ಅವಳಿಗೆ? ಅಲ್ಲ, ನಮ್ಮನೆ ಮುದ್ಕಿ ಸ್ನಾನಕ್ಕೆ ಹೋಗಿದ್ರೆ ಅವಳ ಬಟ್ಟೆ ತಗೊಂಡು ಆ ವೇಷ ಹಾಕೊಂಡು ಓಡ್ ಹೋಗಿದ್ದಾಳೆ. ಅವಳು ಆಗಿಂದ ಬಚ್ಚಲ್ ಮನೆಯಿಂದ ಹೊಡ್ಕೊತಾ ಇದ್ದಾಳೆ. ಇನ್ನೊಂದ್ಸಲ ವೇಷ ಹಾಕಿ ಊರೆಲ್ಲ ಭಿಕ್ಷೆ ಬೇಡಿದ್ಲು. ನಮ್ಮನೆ ಮಾನ ಮರ್ಯಾದೆ ತೆಗಿಬೇಕು ಅಂತಾನೆ ಹುಟ್ಟಿದಾಳಿ. ಏನ್ ಮಾಡ್ಬೇಕು? ಯಾಕೆ ಸುಮ್ಮನೆ ಹೋಗ್ತೀರಾ ನಂಗೆ?
ಬನ್ರಿ ಸ್ವಲ್ಪ ಹೆಲ್ಪ್ ಮಾಡಿ ಹೂ, ಬನ್ರಿ ಕಡೆಗೆ ಮುಂದೆ ಹೊಲ್ಕಿಕೊಂಡಿದ್ಯಾ ಹೇಳಿ ಹೇಳಿ ಒಳ್ಳೆ ಜೋಕುಮಾರ್ ಸ್ವಾಮಿ ತರ ನಾಜು ತೋರ್ಸ್ಕೊಂಡು ನಿಂತ್ಕೊಂಡಿರೋದು ನೋಡು. ಓಹೋ, ಅಲ್ಲಿ ಬೆಂಗಳೂರಲ್ಲಿ ಕಾಫಿ ಡೈಲಿ ಕ್ಲಬ್ ಅಲ್ಲಿ ಕೂತ್ಕೊಂಡೋಗಿ ಅಂತ ಅನ್ಕೊಂಡ್ರಾ? ಗಾಡಿ ಆಚೆ ತೆಗಿಯೋಕ್ಕಾಗಲ್ಲ ನಿಮ್ ಮುಖಕ್ಕೆ. ನಿಮ್ ತಂದೆನ ಬೇಟೆ ಕರ್ದಿದ್ದು ನಾನಲ್ಲ, ಆ ಗಣೇಶ. ಹಿಂದೆ ಮುಂದೆ ನೋಡ್ದೆ ಏನಾದ್ರು ಬೈದ್ರೆ ನಾನ್ ಸುಮ್ನೆ ಇರಲ್ಲ. ಬೈದ್ನಾ? ನಾ ಯಾವಾಗ್ರಿ ಬೈದೆ ನಿಮ್ಗೆ? ಆವಾಗ ಥೂ, ಇಲ್ಲಿ ಗದ್ದೆ ಕೆಲಸ ನಿಂತೋಗುತ್ತಂದ್ರೆ ನಾನ್ ಸಾಯ್ತಾ ಇದ್ರೆ ನಿಮಗ್ ಯಾವ್ದು ಇದು ಕೋಳಿ ಜಗಳ? ನಿಮ್ಮ ಹತ್ರ ಮಾತಾಡೋದಕ್ಕೆ ಯಾವಳಿಗ್ ಟೈಮ್ ಇದೆ? ಹೋಗ್ರಿ ಲಘುಬೆ, ಇಲ್ಲೇ ನಿಂತಿರು, ಜನ ಕರ್ಕೊಂಡ್ ಬರ್ತೀನಿ. ಏನು ಹಂದಿನ? ಹೋಗಲ್ಲ ಡ್ರಾಕುಲ, ಕೆಲ್ಸ ನೋಡೋಗೋ. ಹಂದಿ ಅಂತೆ ಹಂದಿ, ನಂದೇ ನನ್ಗಾಗಿದೆ ಇಲ್ಲಿ. ಬಂದ ಕೆಮ್ಮು, ಇದು ಕೆಮ್ಮು. ನನ್ ಮಾತ್ ಕೇಳಲೇ, ಹುಡುಗಿ ಜೊತೆ ಡಬಲ್ ರೆಡಿಗೆ ಹೋಗೋ ಸುಖ ಬರ್ತಿದೆ ಕಣೋ. ನೀನ್ ಆನೇಲಿಲ್ಲ ಇವತ್ತು ಟೌನ್ಗೆ ಹೋಗಿ ವಾಪಸ್ ಬರೋಷ್ಟರಲ್ಲಿ ಬೆಂಡಾದ್ರೂ ಪರವಾಗಿಲ್ಲ ಕಣೋ. ಪ್ಲೀಸ್ ಏನಾದ್ರೂ ಮಾಡಿ ಗಂಡ್ಸು ಅಂತ ಪ್ರೂವ್ ಮಾಡ್ಕೊಂಡ್ಬಿಡಲ್ಲ. ಮಳೆ ಇದೆ, ಕಾಡಿದೆ, ನೀನಿದ್ಯಾ, ಅವಳಿದ್ದಾಳೆ. ನಾಟಕ ಅನ್ಕೋತಾದ್ರೆ ಏನೋ ಮಾಡೋದು ಆಗಲ್ಲ. ಹೇಗೆ? ಹೀಗೆ ಅಣ್ಣ ಅಣ್ಣ ಗಾಡಿ ನಿಲ್ಸ. ಓ ನೀವಾ? ನಾನು ಯಾರೋ ಗಂಡಸ್ರು ಅನ್ಕೊಂಡೆ. ದೇವ್ರಿಗೂ ನಿಮ್ಗೂ ಡಿಫ್ರೆನ್ಸ್ ಇಲ್ಲ ನೋಡಿ. ನಾನು ಅಡ್ಕೆ ಮಂಡಿಗೆ ಹೋಗ್ತಾ ಇದೀನಿ, ಲೇಟ್ ಆಯ್ತು. ಏನೀಗ? ನೀವು ಗಾಯ ಸರೋಯ್ತು ಅಂತ ಹೇಳಿದ್ರೆ ಅವ್ನು ಎರ ಬರೀ 500 ಟಿಪ್ಸ್ ಹೊಡೆದಿದ್ದಾನೆ. ಡಾಕ್ಟರ್ ಹತ್ರ ಹೋಗ್ಬೇಕು, ಗಾಡಿ ತಮ್ಮ ಅಂತ ಕಿಟ್ಟಿನ ಕಳ್ಸಿದ್ರೆ ನನ್ನ ಮಗ ಇನ್ನೂ ಬಂದಿಲ್ಲ. ಇಂಥ ಬೇಜವಾಬ್ದಾರಿ ನನ್ನ ಮಕ್ಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ. ಜನ ಸಿಕ್ಬಿಟ್ಟು ಹೇಗಿದ್ದೀರಾ ಗಣೇಶ್ ಅಂತಾರೆ. ಏನ್ ಹೇಳಿ? ನಾನೇನ್ ಮಾಡ್ಲಿ? ಡಾಕ್ಟರ್ ಆಗ್ಬಿಟ್ಟು ಹೀಗೆ ಹೇಳ್ತಿರಲ್ಲ. ಅಲ್ಲ, ಅವ್ನ ಹಾರ್ಟ್ ಆಚೆ ಬರೋಕ್ಕಿಂತ ಮುಂಚೆ ಪ್ಲೀಸ್ ಒಂದು ಎಕ್ಸ್ರೇ ತೆಗ್ಸ್ಬಿಟ್ಟು ಕರ್ಕೊಂಬಂದ್ಬಿಡಿ. ಕೂತ್ಕೊಳ್ಳ ನಡಿಯಾ. ಏನಾಗಲ್ಲ ಬಿಡ್ಬಿಡು, ಏನಾಗಲ್ಲ. ದೇವ್ರಿದ್ದಾನೆ, ನಾನಿದ್ದೀನಿ, ಡಾಕ್ಟರ್ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹುಷಾರು ಡಾಕ್ಟ್ರೆ. ನಿಮ್ ತಲೆಲ್ಲ ಏನಾದ್ರು ಬುದ್ಧಿ ಇದೆಯಾ? ಯಾರಾದ್ರೂ 500 ಟಿಪ್ಸ್ ಹೊಡಿತಾರೆ, ಅದು ಮೊನ್ನೆ ತಾನೇ ಗುಂಡ್ ಬಿದ್ದಿದೆ. ಜ್ಞಾನ ಬೇಡ? ಇಲ್ಲ, ಅದು ಆತರ ಆಗೋಯ್ತು. ಬಿಗಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳಿ. ಎಲ್ಲ ಹಾಳಾಗ್ ಹೋಗ್ತಿದ್ದೀರಾ? ಇಲ್ಲಿ ಲೆಫ್ಟ್. ಜನ್ಮಕ್ಕಿಷ್ಟು. ಐ ಆಮ್ ವೆರಿ ಸಾರಿ ರಾಧಾ, ಗೊತ್ತಾಗ್ದೆ ಕಲ್ ಮೇಲೆ ಹಚ್ಬಿಟ್ಟೆ. ಸದ್ಯ ನೀವು ಬೈಲಿಲ್ಲ, ಅದೇ ಸಂತೋಷ. ಇವತ್ ನಿಮ್ಮ ಹತ್ರ ಏನೋ ಹೇಳ್ಬೇಕು ಅನಿಸ್ತಾ ಇದೆ, ಹೇಳೇ ಬಿಡ್ತೀನಿ. ಹ್ಯಾಕ್ ಶುರು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಮಾತಾಡಕ್ಕೆ ಬರಲ್ಲ. ನೀವು ಫಸ್ಟ್ ಟೈಮ್ ನನಗೆ ಬೈದಾಗ್ಲೇ ನನಗೆ ನೀವು ತುಂಬಾ ಇಷ್ಟ ಆಗ್ಬಿಟ್ರಿ. ಐ ಲೈಕ್ ಯು ವೆರಿ ಮಚ್ ರಾಧಾ. ನೀವೇನಾದ್ರೂ ಒಪ್ಪಿಗೆ ಕೊಟ್ರೆ ತಾತಂಗೆ ಹೇಳಿ ಮದುವೆ ಪ್ರಪೋಸಲ್ ಮಾಡೋಣ ಅಂತಿದ್ದೀನಿ. ಬೋತ್ ಆರ್ ಡಾಕ್ಟರ್ಸ್, ಆ ಲೈಫ್ ವಿಲ್ ಬಿ ಗುಡ್, ಯು ನೋ. ವಾಟ್ ಯು ಸೇ? ನೀವು ಸೈಲೆಂಟ್ ಆಗಿದ್ದೀರಿ ಅಂದ್ರೆ ಒಪ್ಪಿಗೆ ಕೊಟ್ಟಿದ್ದೀರಾ ಅಂತ ಅರ್ಥನಾ? ರಾಧಾ ಪ್ಲೀಸ್ ಏನಾದ್ರು ಮಾತಾಡಿ. ನಿಮ್ಗೆ ಇಷ್ಟ ಇದ್ರೆ ಮದುವೆ ಆಗೋಣ, ಇಲ್ಲ ಅಂದ್ರೆ ಫ್ರೆಂಡ್ಸ್ ಆಗಿರೋಣ, ನೋ ಪ್ರಾಬ್ಲಮ್. ರಾಧಾ ರಾಧಾ ನಿಲ್ಸಿಲ್ ಹೇಳ್ತೀನಿ. ಆಯ್ತಾ? ನನ್ನ ರೋಡಲ್ಲಿ ಬೀಳ್ಸಿ ಹಂಗೆ ಗಾಡಿ ತಗೊಂಡು ಹೋದ್ರಲ್ಲ, ತಿರ್ಗು ನೋಡ್ದೆ. ಹೊಟ್ಟೆಗೆ ಅಂತ ತಿಂತೀರಾ ನೀವು? ರಾಧಾ, ಅದು ಇನ್ನೊಂದು ಅಕ್ಷರ ಮಾತಾಡಿದ್ರೆ ಜನ್ಮ ಜಾಲಾಡ್ಬಿಡ್ತೀನಿ, ಇಡಿಯಟ್. ಏನ್ ನೋಡ್ತಿದ್ಯಾ? ಗಾಡಿ ತೆಗಿ. ಆಯ್ತಕ್ಕ. ರಾಧಾ ನನ್ನ ಮಗನೇ. ಸ್ಟಾಪ್ ಇಟ್ ಗಣಿ, ನಾ ಮೊದ್ಲೇ ಅಪ್ಸೆಟ್ ಆಗಿದ್ದೀನಿ. ಏನ್ ಅಪ್ಸೆಟ್? ನಿನ್ ಕೊಡೋ ಪ್ಲಾನ್ ಯಾರಾದ್ರೂ LKG ಹುಡುಗನ್ ಕೊಟ್ಟಿದ್ರೆ ಇಷ್ಟೊತ್ತು ಕಪ್ಪ ಬಿಡೋಣ ಅವನು. ಹೋಗಿ ನಿನ್ನಂತವ್ರಿಗೆ ನನ್ನಂತವ್ರು ಫ್ರೆಂಡ್ಸ್ ಆಗಿ ಹುಡ್ತೀವಲ್ಲ, ಅದೇ ನಮ್ ಕಡೆಯಿಂದ ಆಗೋ ಮಿಸ್ಟೇಕ್. ನಿನ್ನ ವಯಸ್ಸು ಹುಡುಗರು ಜಾತಿಗೆ ಅವಮಾನ ನಮ್ ಕೈಲಾಗಲ್ಲಪ್ಪ. ಕಿಟ್ಟಿ, ಫುಲ್ ಧೈರ್ಯ ಬಂದಿದೆ. ಏನ್ ಧೈರ್ಯ? ಒಂದ್ಸತಿ ಮನ್ಸಲ್ಲಿ ಇದ್ದಿದ್ದೆಲ್ಲ ಹೇಳ್ಬಿಟ್ಟಿದ್ದೀನಲ್ಲ, ಸೊ ಫುಲ್ ಪ್ರಾಕ್ಟೀಸ್ ಆಗಿದೆ. ನೆಕ್ಸ್ಟ್ ಟೈಮು ಅವಳ ಎದುರಿಗೇನೆ ಹೇಳ್ಬಿಡ್ತೀನಿ, ಏನ್ ಬೇಕಾರಾಗ್ಲಿ. ಆಯ್ತಪ್ಪ.